ದೇವರುಗಳ ಮೇಲೂ ನಾನು ಪರಮ ಆಸ್ತಿಕ. ಹಾಗಾಗಿ ಆ ಭಕ್ತಿ ಭಾವ ಎಲ್ಲ ಯಾವಾಗಲೂ ಇದ್ದೇ ಇದೆ. ಮಲೆ ಮಹದೇಶ್ವರನ ಮೇಲೆ ವಿಶೇಷ ಏನು ಅಂತಂದರೆ ಅದನ್ನು ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ. ಅದೊಂದು ಅನುಭವ. ಯಾವಾಗಲೂ ರಸಾನುಭೂತಿ ಅಂತೀವಲ್ಲ, ಭಕ್ತಿಯ ಅನುಭೂತಿ ಅನ್ನೋದು ಒಂದು ಅನುಭವ. ಆ ಅನುಭವನ ನಾವು ಯಾವ ಹಾಡಲ್ಲೂ ಯಾವ ಇದರಲ್ಲೂ ಅದನ್ನು ಹಿಡಿದಿಡೋಕ್ಕೆ ಸಾಧ್ಯನೇ ಇಲ್ಲ. ವಿಶೇಷವಾಗಿ ಮಲೆ ಮಹದೇಶ್ವರನ ಶಕ್ತಿ ಇದೆಯಲ್ಲ, ಅದ್ರ ಜೊತೆ ನಮಗೆ ಭಾಳ ವಿಶೇಷ ಅನಿಸೋದೇನು ಅಂದರೆ ಜನಪದ ಅಂಶವನ್ನು ಒಳಗೊಂಡಂಥ ಜಾನಪದೀಯ ದೇವರು ಮಲೆ ಮಹದೇಶ್ವರ. ಎಷ್ಟು ವೈದಿಕ ದೇವರಲ್ಲ, ನಾವೇನು ನಾರಾಯಣ ವಿಷ್ಣು ಹೇಳ್ತೀವಿ, ವೈದಿಕ ದೇವರಲ್ಲ. ಮಲೆ ಮಹದೇಶ್ವರ ದೇಸಿ ನಮ್ಮ ನೆಲದ ಜನಪದ ಮೂಲದ ದೇವರು. ಅವರ ಪವಾಡಗಳಾಗಲಿ ಇವೆಲ್ಲವನ್ನ ಪ್ರಪಂಚದಲ್ಲಿ ಅತಿ ವಿಶೇಷವಾದ ಸಾಂಸ್ಕೃತಿಕ ಹಿನ್ನೆಲೆ ಇರುವಂಥ ನಾಡಲ್ಲಿ, ಭಾಷೆಯಲ್ಲಿ ನಮ್ಮ ನಾಡು ಬಹಳ ಮಿಗಿಲಾದದ್ದು, ಕನ್ನಡ ನಾಡು. ಅದರಲ್ಲಿ ಮಂಟೇಸ್ವಾಮಿ ಪ್ರಸಂಗ ಆಗಲಿ, ಖಂಡಕಾವ್ಯಗಳಾಗಲಿ, ಉತ್ತರ ದೇಶ ಕತ್ತಲ ರಾಜ್ಯ ಅಂತೀವಿ, ಈ ಬಾಳೆಲೆ ಸೀಮೆ ಅಂತೀವಿ, ಈ ಭಾಗವನ್ನು ಪೂರ್ತಿ ಚಾಮರಾಜನಗರ, ಕೊಳ್ಳೇಗಾಲ, ಅದು ಪೂರ್ತಿ ಅಂಥ ಕಡೆ ಅಲ್ಲಿ ಒಂದು ಜನಪದ ಮೂಲದಿಂದ ಇರುವಂಥ ಅಷ್ಟು ಲಕ್ಷಾಂತರ ಭಕ್ತರನ್ನು ಒಳಗೊಂಡ ಸುಮ್ಮನೆ ಬರೋದಿಲ್ಲ ಜನ. ಭಕ್ತರು, ಲಕ್ಷಾಂತರ ಭಕ್ತರು ಆ ಕಡೆ ತಮಿಳ್ನಾಡಿನಲ್ಲಾಗಲಿ ಈ ಕಡೆ ಕರ್ನಾಟಕದಲ್ಲಾಗಲಿ ಇರುವಂಥ ದೇವರು. ಅವ್ರ ಬಗ್ಗೆ ಹಾಡು ಬರೆಯುವಾಗೆಲ್ಲ ಒಂದು ರೋಮಾಂಚನ ಇದ್ದೇ ಇರುತ್ತೆ. ವಿಶೇಷವಾಗಿ ಈ ಹಾಡು ನಾನು ಹಿಂದೆ ಮಲೆ ಮಹದೇಶ್ವರನ ಹಾಡು ಬರೆದಿದ್ದೀನಿ. ಅದು ಬರೆದದ್ದೆಲ್ಲ ಅಲ್ಲಿನ ಒಂದು ಕಂಸಾಳೆ ತಾಳ ಇದೆಯಲ್ಲ, ಆ ತಾಳದ ಮೇಲೇ ಹಾಡಿರುತ್ತೆ. ದಿತ್ತಕ್ಕೆ ತತ್ತಕ್ಕೆ ದಿಂಚಕ್ಕೆ ತತ್ತಕ್ಕೆ ದಿಂತಕ್ಕೆ ತತ್ತಕ್ಕೆ ಆ ತಾಳದಲ್ಲೇ ಇರುತ್ತೆ. ಆದರೆ ಮೆಲೋಡಿಯಾಗಿ ಒಂದು ನಾವೇನು ನೀನೇ ರಾಮ ನೀನೇ ಶ್ಯಾಮ ಆ ಥರದ ಒಂದು ಮೆಲೋಡಿಯಲ್ಲಿ ಹಾಡಬೇಕು ಅಂತ ನಮ್ಮ ಗುರುಗಳು ಮಧು ದೀಕ್ಷಿತರು ಫೋನ್ ಮಾಡಿ ಹೇಳಿದ್ರು, ಸರ್ ಹಿಂಗೊಂದು ಅಂದ್ಕೊಂಡಿದ್ದೀನಿ ಅಂತ. ತುಂಬ ಚೆನ್ನಾಗಿರುತ್ತೆ ಸರ್ ಅಂತ ಅಂದೆ. ಅದಾದಮೇಲೆ ಕಂಪೋಸಿಂಗ್ ಆಯಿತು. ಅರ್ಜುನ್ ಜನ್ಯ ಗೊತ್ತಲ್ಲ, ಮ್ಯಾಜಿಕಲ್ ಕಂಪೋಸರ್, ಪಟ್ ಅಂತ ಮನಸ್ಸಿಗೆ ನಾಟುವಂಥ ಒಂದು ಕಂಪೋಸಿಷನ್ ಮಾಡಿದ್ರು. ಅಲ್ಲಿ ಏನು ತೋರಿಸ್ತೋ ಅದನ್ನು ಬರೆದೆ. ಅದಾದಮೇಲೆ ಸಹಜವಾಗಿ ದೇವ್ರನ್ನ ಹೊಗಳೋದು ಅಥವಾ ಸ್ತುತಿ ಪ್ರಾರ್ಥನೆ ಇದ್ದೇ ಇರುತ್ತೆ. ಬೇರೆ ಏನಾದರೂ ಬರಿಬೇಕು, ಏನಾದರೂ ಐಡಿಯಾ ಹೇಳಿ ಸರ್ ಅಂತ ಕೇಳಿದೆ ಸಾರ್ಗೆ. ಅವರೇ ಹೇಳಿದ್ದು ಫಸ್ಟ್ ಹ್ಯಾಂಡ್ ಐಡಿಯಾ ಏನಿದೆ ಎಲ್ಲ ಮಲೆಗಳ ಬಗ್ಗೆ, ಅದ್ರ ಬಗ್ಗೆ ಅವರೇ ಹೇಳಿದ ಐಡಿಯಾ. ಹಾಗಾಗಿ ಅದನ್ನು ಬರೆದೆ. ಮತ್ತು ಇಡೀ ಹಾಡು ಕೇಳಿದಾಗೆಲ್ಲ ಒಂದು ಆನಂದ ಕೊಡುವಂಥದ್ದು. ಇದಾದ ಮೇಲೆ ವಿಡಿಯೋ ಕಳಿಸಿದ್ರು ಮೊನ್ನೆ. ವಿಡಿಯೋ ನೋಡಿ ನನಗೆ ಇನ್ನಷ್ಟು ಖುಷಿ ಆಯಿತು. ಅವರು ಪಾತ್ರ ಮಾಡಿರೋದು ಒಂದೇ ಅಲ್ಲ, ಆ ಹುಡುಗನ ಪಾತ್ರ ಕೂಡ ನಂಗೆ ಭಾಳ ಎಲ್ಲರೂ ಟೋಟಲ್ ಸ್ಕ್ರಿಪ್ಟೇ ತುಂಬ ಚೆನ್ನಾಗಿ ಮಾಡಬೇಕಂತ. ಇಡೀ ಸ್ಕ್ರಿಪ್ಟೇ ಚೆನ್ನಾಗಿದೆ. ತುಂಬ ಒಂದು ಇಡೀ ಅದು ಹಾಡಲ್ಲಿ ಒಂದು 3-4 ಘಟನೆಗಳನ್ನು ಒಂದು ಕಥೆಯಾಗಿಸೋದು ಮತ್ತು ಅದಕ್ಕೆ ದೈವಕ್ಕೆ ಕನೆಕ್ಟ್ ಮಾಡೋವಂಥದ್ದು ಇದೆಲ್ಲ, ಅದು ಒಂದು ಚಾಲೆಂಜಿಂಗ್ ವಿಷಯ. ತುಂಬ ಚೆನ್ನಾಗಿ ಮಾಡಿದ್ರಿ. ಸ್ಕ್ರೀನ್ ಪ್ಲೇ ಆ್ಯಂಡ್ ಎಡಿಟಿಂಗ್ ಈಸ್ ದ ಬೆಸ್ಟ್ ಇದರಲ್ಲಿ, ಹಾಡಲ್ಲಿ. ಎರಡು ಸಿನಿಮಾಟೋಗ್ರಫಿ ಕೂಡ ತುಂಬ ಚೆನ್ನಾಗಿದೆ. ಇಡೀ ತಂಡಕ್ಕೆ ನನ್ನನ್ನು ಸೇರಿದಂತೆ ಮಲೆ ಮಹದೇಶ್ವರ ಮತ್ತು ಇವತ್ತು ನೀವೆಲ್ಲ ಬಂದಿರೋದ್ರಿಂದ ನಿಮಗೂ ಕೂಡ ಮಲೆ ಮಹದೇಶ್ವರನ ಅನುಗ್ರಹ ಆಗಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಅದಕ್ಕೆ ಒಂದು ಮಾತು ಸೇರಿಸಿ ಹೇಳ್ಬಿಡ್ತೀನಿ. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ರೈತ ಸಂಘದ ನಾಯಕರು. ಅವರು ಈಗಿಲ್ಲ. ಬೆಂಗಳೂರಿನಲ್ಲಿ BDA ಅಂತ ಆಯಿತು, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಅದಾದಾಗ ಅದಾಗಬಾರ್ದು ಅಂತ ಹೋರಾಟ ಮಾಡಿದವರು ಅವರು. BDA ನಮಗೆ ಬೇಡ, ಬೆಂಗಳೂರು ಡೆವಲಪ್ಮೆಂಟ್ ಬೇಡ, ನಮಗೆ BMA ಬೇಕು, ಬೆಂಗಳೂರು ಮ್ಯಾನೇಜ್ಮೆಂಟ್ ಅಥಾರಿಟಿ ಬೇಕು. ಯಾಕೆಂದರೆ ಬೆಂಗಳೂರು ಬೆಳೆದ್ರೆ ವಲಸಿಗರು ಜಾಸ್ತಿ ಆಗ್ತಾರೆ, ವಲಸಿಗರು ಜಾಸ್ತಿ ಆದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಭಾಷೆಗೆ ತೊಡಗಿ, ಹೀಗೆ ನೂರಾರು ವಿಷಯಗಳನ್ನು ಹೇಳಿದ್ರು. ಇವತ್ತು ಅವರಿಲ್ಲ. ಅವ್ರು ಹೇಳಿದ ಮಾತು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ.
ಯಾಕೆ ಹೇಳಿದೆ ಅಂದರೆ ನಾನು ಅಷ್ಟು ಟ್ರಾಫಿಕ್ ಒದ್ದಾಟದಲ್ಲಿಂದ ಬಂದೆ ಅಂತ ಹೇಳೋಕ್ಕೆ ಈ ಟಿಪ್ಪಣಿ ಹೇಳಿದೆ. ಸಾರಿಗೆ ಒಂದು ಮನವಿ ಏನು ಅಂದರೆ ಮೈಸೂರನ್ನ ಹುಷಾರಾಗಿ ನೋಡ್ಕೊಳ್ಳಿ ಸರ್. ಥ್ಯಾಂಕ್ ಯು. ಅವರೇ ಕಾರಣ. ಅದ್ರ ಜೊತೆಗೆ ಅವರು ಒಬ್ಬರು ಸಂಗೀತ ನಿರ್ದೇಶಕರಂತಾಗಲಿ ಅಥವಾ ಇವರು ಸಾಹಿತಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನನ್ನ ಸಹೋದರರು, ನನ್ನ ಕುಟುಂಬದವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟು ಚೆನ್ನಾಗಿ ಆಗಲಿಕ್ಕೆ ಅವರು ನಾಗೇಂದ್ರ ಪ್ರಸಾದ್ ಸರ್ ಮತ್ತು ಅರ್ಜುನ್ ಅವರು, ರಾಜೇಶ್ ಕೃಷ್ಣನ್ ಅವರು, ನಮ್ಮ ನಿರ್ದೇಶಕರು, ನಮ್ಮ ಎಲ್ಲ ಕಲಾವಿದರು ಕಾರಣ. ಇಲ್ಲಿವರೆಗೆ ನಾನು ಕೆಲಸ ಮಾಡಿದ್ದೀವಿ. ಈ ಥರದ್ದು ಇನ್ನೂ ತುಂಬ ಮಾಡಬೇಕು ಅಂತಿದೆ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಇದಕ್ಕೆ ಸಪೋರ್ಟ್ ಮಾಡಿ. ನಿಮ್ಮ ಸಹಕಾರ ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಎಲ್ಲರಿಗೂ